ಜಾನು, ಏನಕ್ಕ? ನೀನ್ ತುಂಬಾ ದೊಡ್ಡೋಳಾಗ್ಬಿಟ್ಟೆ. ಯಾಕಕ್ಕ ಹಾಗಂತಿದ್ಯಾ? ನಿಜ ಮುಚ್ಚಿರ್ತ್ಯಾ, ಸುಳ್ಳು ಹೇಳ್ತ್ಯಾ, ಏನ್ ವಿಷಯ? ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ ಅಕ್ಕ. ಈ ಅಡ್ಗೆ ನೀನ್ ಮಾಡಿದ್ದೆ ಅಲ್ವಾ? ನಿಜ ಹೇಳು. ಹೇಳು ಜಾನು, ನೀನೇ ಮಾಡಿದ್ದಲ್ವಾ? ಅದು ಕೂಡ ನಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡ್ಯಾ? ಹೌದಕ್ಕ, ನಾನೇ ಮಾಡಿದ್ದು. ಮತ್ತೆ ಚಿಕ್ಕಿ ಮಾಡ್ಲಿಲ್ವಾ? ಚಿಕ್ಕಿ ಒಂದ್ ವೇಳೆ ಮಾಡ್ಬೇಕನ್ಕೊಂಡ್ರು. ಶಾಲಿನಿ ಬಗ್ಗೆ ನಿನಗ್ ಚೆನ್ನಾಗ್ ಗೊತ್ತಲ್ವಾ ಅಕ್ಕ? ಅಷ್ಟಕ್ಕೂ ಏನಾಯ್ತು ಅಂದ್ರೆ, ಅನುಸೂಯ, ನೀವು ಮಾಡ್ತಿರೋದು ಸರಿ ಇಲ್ಲ. ಪದ್ಧತಿ ಪ್ರಕಾರ ಭಾಗ್ಯಂಗೆ ನಮ್ಮ ಮನೆಯಿಂದ ಬೆಳಗಾಗೋಷ್ಟರಲ್ಲಿ ಊಟ ಹೋಗ್ಬೇಕು. ಏನೋ ಒಂದು ಮಾಡಿ ಬೇಗ ಕೊಟ್ಟು ಕಳಿಸಿ. ಅಮ್ಮ, ಅಪ್ಪ ಏನೋ 4 ಮಾತು ಹೇಳಿದ್ರು ಅಂತ ಸೀರಿಯಸ್ ಆಗಿ ಮಾಡಿ ಕಳಿಸ್ತೀಯಾ ಏನು? ಅಂದ್ರೆ ಅದು ನೋಡು, ನಮ್ ಮನೆಯಿಂದ ಒಂದ್ ಅನ್ನದ ಅಗ್ಲೂ ಕೂಡ ಭಾಗ್ಯನ್ ಮನೆಗೆ ಹೋಗ್ಬಾರ್ದು. ನೀನ್ ಕಳಿಸ್ದೆ ಅಂದ್ರೆ ನನ್ ಮೇಲಾನೆ. ಸರಿ ಬಿಡೆ, ನಿನ್ಗಿಷ್ಟ ಇಲ್ದಿದ್ರು ನಾನ್ ಯಾಕೆ ಮಾಡ್ತೀನಿ ಹೇಳು? ಅಕ್ಕ, ಚಿಕ್ಕಿ ಇವತ್ತು ಊಟ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಅಕ್ಕ ಹಸ್ಕೊಂಡಿರ್ತಾಳಲ್ಲ ಅಕ್ಕ. ಹೋಗ್ಲಿ ಬಿಡು, ಚಿಕ್ಕಿ ತಗೊಂಡ್ ಹೋಗ್ಲಿಲ್ಲ ಅಂದ್ರೆ ಏನಂತೆ, ನಾವಿದೀವಲ್ಲ. ಅಕ್ಕ ಉಪವಾಸ ಇಲ್ದೇ ಇರೋ ಹಾಗೆ ನಾವ್ ನೋಡ್ಕೊಳ್ಳೋಣ, ನಾವೇ ತಗೊಂಡ್ ಹೋಗೋಣ. ಚಿಕ್ಕಿ ತರ್ಬೇಕು ಅಂತಾನೆ ಅನ್ಕೊಂಡಿದ್ರು, ಆದ್ರೆ ಶಾಲಿನಿಯಿಂದ ಬರೋದಕ್ಕಾಗ್ಲಿಲ್ಲ. ಅದಕ್ಕೆ ನಾವೇ ತಂದ್ಬಿಟ್ವಿ. ನೀನು ಕೂಡ ಸುಮ್ಮನೆ ಇರ್ಬೋದಿತ್ತು, ಆದ್ರೆ ನನ್ಗೋಸ್ಕರ ಕಷ್ಟಪಟ್ಟು ಇಷ್ಟು ದೂರ ಬಂದೆ. ನಿನ್ಗೆ ಅಕ್ಕ ಅಂದ್ರೆ ತುಂಬಾ ಪ್ರೀತಿ ಅಲ್ವಾ? ಅದೇನಕ್ಕ ಹಾಗಂತಿದ್ಯಾ? ನೀನು ತುಂಬಾ ನಿಷ್ಠೆಯಿಂದ ಪೂಜೆ ಮಾಡ್ಬೇಕು ಅನ್ಕೊಂಡೆ. ಚಿಕ್ಕಿಗದೆಲ್ಲ ಇಷ್ಟ ಆಗಲ್ಲ ಅಂತ ನನಗ್ ಗೊತ್ತು. ನಾನು ಕೂಡ ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಆಗ ನನಗೂ ಅವ್ರಿಗೂ ಏನ್ ವ್ಯತ್ಯಾಸ ಇರತ್ತೆ ಹೇಳು? ನಿನ್ ಮೇಲಿರೋ ನನ್ ಪ್ರೀತಿಗೆ ಬೆಲೆ ಕಟ್ಟೋದಕ್ಕಾಗತ್ತಾ ಹೇಳು? ನೀವಿಬ್ರು ನನ್ ಪ್ರಾಣ. ಭಾಗ್ಯ ಯಾವುದೇ ಕಾರಣಕ್ಕೂ ಈ ಊಟ ತಿನ್ಬಾರ್ದು. ಹೇಗಾದ್ರೂ ಮಿಸ್ ಆಗ್ಬೇಕು. ಆಗ್ಲೇ ಅಕ್ಕನ ದೃಷ್ಟಿಯಲ್ಲಿ ಭಾಗ್ಯ ಕೆಟ್ಟವಳಾಗೋದು. ಪೂಜೆ ನಿಷ್ಠೆಯಿಂದ ಮಾಡ್ಲಿಲ್ಲ ಅಂತ ಭಾಗ್ಯನ್ ಮೇಲೆ ಅಕ್ಕ ಕೋಪ ಮಾಡ್ಕೊಳ್ತಾಳೆ. ಇರು, ಮಾಡ್ತೀನಿ. ಅಕ್ಕ, ನಾವ್ ಆಮೇಲೆ ಮಾತಾಡೋಣ. ಮೊದ್ಲು ನೀನ್ ಕೂತ್ಕೋ, ನಾನ್ ಬಡಿಸ್ತೀನಿ. ಕೂತ್ಕೋ ಅಕ್ಕ. ಭಾಗ್ಯ, ನೀನು ನಿಷ್ಠೆಯಿಂದ ಹೀಗ್ ಪೂಜೆ ಮಾಡ್ತಿದ್ಯಾ? ನಿನ್ಗೆ ನಾನು ಕೂಡ ಸಹಾಯ ಮಾಡ್ಲಿಲ್ಲ ಅಂದ್ರೆ ಹೇಗ್ ಹೇಳು? ಇರು, ನಾನ್ ಬಡಿಸ್ತೀನಿ. ಅಯ್ಯೋ, ಪರವಾಗಿಲ್ಲ ಚಿಕ್ಕತ್ತೆ, ನಾನೇ ಬಡ್ಸ್ಕೊಳ್ತೀನಿ. ಭಾಗ್ಯ, ನಾನ್ ಬಡಿಸ್ತೀನಿ ಅನ್ನಲ್ಲ. 1 ನಿಮಿಷ ಇರು. ಅಯ್ಯೋ, ಏನಾಯ್ತು? ಅಕ್ಕ, ಅದು ಭಾಗ್ಯನ್ಗೆ ಸ್ವಲ್ಪ ನಾನು ಊಟ ಬಡ್ಸೋಣ ಅನ್ಕೊಂಡೆ. ಅದನ್ ತಗೊಂಡು ಬಡ್ಸೋಣ ಅನ್ನೋಷ್ಟ್ರಲ್ಲಿ ಕೈ ಜಾರಿ ಊಟ ಎಲ್ಲ ನೆಲದ ಪಾಲಾಗೋಯ್ತು. ಏನ್ ದೇವಯ್ಯ ನೀದು? ಭಾಗ್ಯನ್ ಕೈಲ್ ಪೂಜೆನ ಎಷ್ಟು ನಿಷ್ಠೆಯಿಂದ ಮಾಡಿಸ್ಬೇಕು ಅನ್ಕೊಂಡೆ. ಅವಳು ಇಡೀ ದಿನ ಉಪವಾಸ ಇರ್ಬೇಕು. ಅಂದ್ರೆ ಸೂರ್ಯೋದಯಕ್ಕೆ ಮುಂಚೆ ಅವಳು ಅಷ್ಟೋ ಇಷ್ಟೋ ತಿನ್ಬೇಕು. ಅದು ಕೂಡ ಅವಳ ತವ್ರ ಮನೆಯಿಂದ ತಂದಿದ್ದೇ ಆಗ್ಬೇಕು. ಇಲ್ಲಿ ನೋಡಿದ್ರೆ ಸೂರ್ಯೋದಯ ಆಗ್ತಾ ಇದೆ.
ಇವಾಗ ಮತ್ತೆ ಅವ್ರ ತವ್ರ ಮನೆಯಿಂದ ಅಡ್ಗೆ ಮಾಡ್ಕೊಂಡು ತಗೊಂಡ್ ಬಾ ಅಂದ್ರೆ ಹೇಗ್ ತರಕ್ಕಾಗತ್ತೆ? ನನ್ನ ಕ್ಷಮಿಸ್ಬಿಡಿ ಅಕ್ಕ. ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನಿನ್ ಕ್ಷಮಿಸು ಅಂತ ಹೇಳಿದ ಮಾತ್ರಕ್ಕೆ ಮಾಡಿದ ತಪ್ಪೆಲ್ಲ ಸರಿ ಹೋಗತ್ತಾ? ಅವಳು ಇಡೀ ದಿನ ಉಪವಾಸ ಮಾಡ್ಬೇಕು ಅಂದ್ರೆ ಎಷ್ಟ್ ಕಷ್ಟ ಹೇಳು. ಅತ್ತೆ, ನನ್ಗೇನು ಪರವಾಗಿಲ್ಲ. ನಾನು ಏನು ತಿಂದೇ ಇದ್ರು ಇಡೀ ದಿನ ಉಪವಾಸ ಇರ್ತೀನಿ. ನೀವ್ ನನ್ ಬಗ್ಗೆ ಯೋಚನೆ ಮಾಡ್ಬಿಡಿ. ಪಾಪ ಚಿಕ್ಕತ್ತೆಗೆ ಗೊತ್ತಿಲ್ದೆ ಕೈಯಿಂದ ಜಾರ್ಬಿಡ್ತು. ಅದಕ್ಕೆ ನಾವೇನ್ ಮಾಡಕ್ಕಾಗುತ್ತೆ? ಇವತ್ತಿನ ದಿನ ತದಿಗೆ ಪೂಜೆನ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ, ಯಾವುದೇ ಅಡೆತಡೆಗಳು ನಡೀದೆ ಭಾಗ್ಯಳ ಕೈಯಲ್ಲಿ ಮಾಡಿಸು. ಆ ಪೂಜೆಯ ಫಲ ಎಷ್ಟಾದ್ರೂ ಸರಿ ಮಿತ್ರನಿಗೆ ರಕ್ಷಣಾ ಕವಚವಾಗಿ ಕಾಪಾಡುತ್ತೆ. ನೋಡು ಭಾಗ್ಯ, ಈ ಪೂಜೆ ನನಗ್ ತುಂಬಾ ಮುಖ್ಯವಾದದ್ದು. ನೀನು ನಿನ್ ಗಂಡನ್ಗೋಸ್ಕರ ಮಾಡ್ತಾ ಇದ್ಯಾ, ನಿನ್ ಅರ್ಶನ ಕುಂಕುಮಕ್ಕೋಸ್ಕರ ಮಾಡ್ತಾ ಇದ್ಯಾ. ಪೂಜೆನಲ್ಲಿ ಯಾವುದೇ ರೀತಿ ಹೆಚ್ಚು ಕಡಿಮೆ ಆಗ್ಬಾರ್ದು, ಅರ್ಥ ಆಯ್ತಾ? ಸರಿ ಅತ್ತೆ, ನನ್ನ ನಂಬಿ ಯಾವ ತಪ್ಪು ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಆದ್ರೆ ನೀವ್ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅದೇನೂ ಇಲ್ಲ ಭಾಗ್ಯ, ಪೂಜೆ ಚೆನ್ನಾಗಿ ನಡಿಬೇಕು ಅನ್ನೋ ಆಲೋಚನೆ ಅಷ್ಟೇ. ಗುಡ್ ಮಾರ್ನಿಂಗ್ ಭಾಗ್ಯ. ಭಾಗ್ಯ, ನಿನಗೆ ಗುಡ್ ಮಾರ್ನಿಂಗ್ ಹೇಳಿದ್ದು ಕೇಳಿಸ್ಲಿಲ್ವಾ? ಗುಡ್ ಮಾರ್ನಿಂಗ್. ಸಂಜನಾ, ಸಹಾಯ ಕೇಳಿದ್ರೆ ನೀನ್ ಈಗೋ ಹರ್ಟ್ ಆಗುತ್ತಾ? ನನ್ ಜೊತೆ ಮಾತಾಡಿದ್ರೆ ನಿನ್ ಬಾಯಿಲಿರೋ ಮುತ್ತುಗಳು ಉದುರೋಗುತ್ತಾ? ಸಂಜನಾ, ಭಾಗ್ಯ, ಒಂದ್ ನಿಮಿಷ ಇರು. ಸೂಟ್ ಕೇಸೆ ತಾನೆ, ನಾನು ಇಡ್ತೀನಿ, ಕೊಡಿಲಿ.
ನನ್ನ ಕೆಳಗಡೆ ಇಳಿಸಿ. ನನ್ನ ಕೆಳಗಿಳಿಸಿ. ಕೈ ಬಿಡಿ. ನೀನ್ ಕೈ ಬಿಡ್ಬೇಕು ಅಂದ್ರೆ ನನಗೆ ಉತ್ತರ ಕೊಡು. ಈಗ ನಿಮ್ಗೆ ಏನ್ ಉತ್ತರ ಬೇಕು? ಭಾಗ್ಯ, ನೀನ್ ಹೀಗೆ ಮೌನವಾಗಿರ್ಬೇಡ. ಯಾಕಂದ್ರೆ ನೀನ್ ಮೌನದ ಹಿಂದೆ ಇರೋ ನೋವನ್ನ, ಕಷ್ಟನ ನನಗೆ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀನ್ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ನನ್ ನೋಡಿ ನಕ್ಕಿದ್ರೆ ಖುಷಿ ಆಗುತ್ತೆ. ಆಗಾಗ ನಾಚ್ಕೋತಿಯಲ್ಲ, ಅದು ಚೆನ್ನಾಗನ್ಸುತ್ತೆ. ಆದ್ರೆ ಹೀಗೆ ನೀನು ಸುಮ್ಮನಿದ್ರೆ ಚೆನ್ನಾಗಿರಲ್ಲ. ನನ್ನ ನೋಡಿದ್ರು ನೋಡ್ದಿರಾಗ ಹೋಗ್ತಿದ್ಯಲ್ಲ, ಅದು ಇನ್ನೂ ಕಷ್ಟ ಆಗ್ತಿದೆ. ನಾನು ಮಾತಾಡ್ತಿದ್ರು ಕೇಳಿಸ್ಕೊಳ್ದೆ ನಿಂತಿದ್ಯಲ್ಲ, ಅದು ನನಗೆ ಚೂರು ಹಿಡಿಸ್ತಾ ಇಲ್ಲ. ದಯವಿಟ್ಟು ಹೀಗಿರ್ಬೇಡ ಭಾಗ್ಯ. ನನಗೆ ಕೆಳಗೆ ತುಂಬಾ ಕೆಲಸ ಇದೆ, ಪ್ಲೀಸ್ ನನ್ನ ಕೈ ಬಿಡಿ. ನೋಡಿದ್ಯಾ, ನಾನು ಇಷ್ಟು ಪ್ರಶ್ನೆ ಕೇಳ್ತಿದ್ರು ಒಂದು ಪ್ರಶ್ನೆಗೂ ನಿನಗೆ ಉತ್ತರ ಕೊಡ್ಬೇಕು ಅಂತ ಅನಿಸ್ತಿಲ್ಲ ಅಲ್ವಾ? ಹೌದು, ಕೊಡ್ಬೇಕು ಅನ್ನಿಸ್ತಿಲ್ಲ. ಸರಿ, ಹಾಗಾದ್ರೆ ಇನ್ನು ಎಷ್ಟು ದಿನ ಹೀಗೆ ನನ್ನ ಮಾತಾಡಿಸ್ದೇ ಇರ್ತೀಯ ಅಂತ ನಾನು ನೋಡ್ತೀನಿ. ಈ ಭಾಗ್ಯಂಗೆ ಏನಾಗಿದೆ? ರಾತ್ರಿಯಿಂದ ಬೇರೆ ಥರನೇ ವರ್ತಿಸ್ತಿದ್ದಾಳೆ. ಇವಳು ಈ ಥರ ಇರೋದು ನನಗೆ ಹಿಡಿಸ್ತಾ ಇಲ್ಲ. ನನಗೆ ತುಂಬ ಸಂಕಟ ಆಗ್ತಿದೆ. ಅಂಥದ್ದು ಏನು ನಡೆದಿದೆ? ಅಕ್ಕ, ನೀನ್ ಇಲ್ಲಿದ್ಯಾ? ನಿನಗೋಸ್ಕರ ಹುಡುಕ್ತಾ ಇದ್ದೆ. ಏನ್ ಜಾನು? ಏನ್ ಜಾನು ಹಾಗೆ ನೋಡ್ತಿದ್ಯಾ? ಯಾಕಕ್ಕ ಒಂಥರ ಇದೆಯಾ? ಏನಿಲ್ಲ ಜಾನು, ನಂಗೆ ಅರ್ಥ ಆಯ್ತು ಅಕ್ಕ. ನೆನ್ನೆ ನಡೆದಿದ್ದ ವಿಷಯದ ಬಗ್ಗೆ ಅಲ್ವಾ? ಹೌದು, ಬಾವನ್ ಜೊತೆಲಿದ್ದ ಆ ಹುಡುಗಿ ಯಾರು ಅಂತ ತಿಳ್ಕೊಂಡ್ಯಾ? ಹೇಳಿದ್ನಲ್ಲ ಜಾನು, ನಾನ್ ಕೇಳಿದ್ರೆ ಯಾವುದೇ ಉತ್ತರ ಕೊಡೋ ಸ್ಥಿತಿಲಿ ಅವರು ಇರಬಾರ್ದು. ಅದಕ್ಕೆ ನಾನು ಕೇಳಲಿಲ್ಲ. ಅದೇನಕ್ಕ ಹಾಗೆ ಬಿಟ್ಬಿಡ್ತೀಯಾ? ಯಾರು ಅಂತ ತಿಳ್ಕೊಳ್ಳಲ್ವಾ? ಏನೋ ಜಾನು, ಗೊತ್ತಾಗ್ಬೇಕಾದ ಸಮಯಕ್ಕೆ ಗೊತ್ತಾಗತ್ತೆ. ಯಾವಾಗ್ಲೂ ಒಂದ್ಸಲ ಗೊತ್ತಾಗತ್ತೆ ಅಂತ ಅನ್ಕೊಂಡ್ರೆ ಅಷ್ಟರಲ್ಲಿ ಏನ್ ಬೇಕಿದ್ರೂ ನಡಿಬೋದು ಅಕ್ಕ. ನಿನ್ನಿಂದ ಸರಿ ಮಾಡೋದಕ್ಕಾಗದೆ ಇರೋಷ್ಟು ತಪ್ಪುಗಳು ನಡಿಬೋದು. ಅದಕ್ಕೋಸ್ಕರ ಈಗ್ಲೇ ಹುಷಾರಾಗೋದು ಒಳ್ಳೇದಕ್ಕ. ಆ ಹುಡುಗಿ ಯಾರು ಅಂತ ಕೇಳಿ ತಿಳ್ಕೊ. ಬೇಡ ಜಾನು, ಅವಳ ಬಗ್ಗೆ ಇನ್ ಯಾವತ್ತಾದ್ರೂ ಮಾತಾಡೋಣ. ನೀನ್ ಬಿಟ್ರು ನಾನ್ ಬಿಡೋದಿಲ್ಲ ಅಕ್ಕ. ಬಾವನ್ ಜೊತೆಲಿದ್ದ ಆ ಹುಡುಗಿ ಯಾರು ಅಂತ ನಾನ್ ತಿಳ್ಕೊಳ್ದೆ ಸುಮ್ನೆ ಇರೋದಿಲ್ಲ. ಹೌದು, ಕಣ್ಣಿದೆ ಅಲ್ವಾ? ನೋಡ್ಕೊಂಡ್ ನಡೆಯೋದಕ್ಕಾಗಲ್ವಾ? ನಿನಗೂ ಕೂಡ ಕಣ್ಣುಗಳಿದೆಯಲ್ಲ, ನೀನ್ ಯಾಕೆ ನೋಡ್ಲಿಲ್ಲ? ಮಾತ್ ಕಲ್ತಿರೋ ಮಳ್ಳಿ ಹತ್ರ ಅಮ್ಮ ಅನ್ನು ಅಂದ್ರೆ ಕಿಚ್ಚಿತ್ ಸಾಕು ಹೋಗೆ ಅಂತ ಅನ್ಲಂತೆ. ಹಂಗಿದೆ ನಿನ್ ಪರಿಸ್ಥಿತಿ. ಹೌದೌದು, ಆ ಮಳ್ಳಿ ನೀನೇ ಅಲ್ವಾ? ನಂಗೆ ಚೆನ್ನಾಗ್ ಗೊತ್ತು. ಏನು? ನಾನ್ ಕೆಳಗ್ ಬಿದ್ದು ಹೋಗಿದ್ದು ಕಾಣಿಸ್ತಾ ಇರ್ಲಿಲ್ವಾ? ಕೆಳಗ್ ಬಿದ್ದಿರೋ ಫೋನ್ ಮಾತ್ರ ತಗೊಂಡ್ ನೋಡ್ಕೊಂತ ಇದೀಯಾ? ನನ್ನನ್ ಎಬ್ಬಿಸ್ಬೇಕು ಅನ್ನೋ ತಿಳುವಳಿಕೆನೋ ನಿನಗಿಲ್ವಾ? ಪಾಪ ಇದನ್ ಯಾರು ಮೇಲೆ ಕೆತ್ತಲಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರುತ್ತೆ. ನೀನ್ ನೋಡು, ಯಾರು ಏಳಿಸ್ತಾ ಇದ್ರು ಹೇಗೆ ಎದ್ದು ನಿಂತಿದ್ಯಾ ಅಂತ. ಫೋನ್ಗಾದ್ರೆ ತಲೆ ಇಲ್ಲ ಅಂತ ನಾನು ಸಹಾಯ ಮಾಡ್ಬೇಕಾಯ್ತು. ನಿಂಗೂ ತಲೆ ಇಲ್ಲ ಅಂತ ಒಪ್ಕೋ, ತಕ್ಷಣ ನಾನು ಸಹಾಯ ಮಾಡ್ತೀನಿ. ಹಲೋ, ನನಗೆಲ್ಲ ಚೆನ್ನಾಗೇ ಇದೆ. ನಿನಗೇನೆ ತಲೆ ತಲೆ ಒಳಗಿರ್ಬೇಕಾಗಿರೋ ಬುದ್ಧಿ ಏನೇನೂ ಇಲ್ಲ. ಅದಕ್ಕೇನೆ ಡಿಕ್ಕಿ ಹೊಡೆದ್ಬಿಟ್ಟು ಕಡೆ ಪಕ್ಷ ಸಾರಿ ಕೂಡ ಹೇಳ್ತಾ ಇಲ್ಲ. ಕಣ್ಣನ್ನ ನೆತ್ತಿ ಮೇಲೆ ಇಟ್ಕೊಂಡು ನನಗ್ ಡಿಕ್ಕಿ ಹೊಡೆದೋಳು ನೀನು. ಆ ಮ್ಯಾಟ್ರಿಗ್ ಬಂದ್ರೆ ನೀನೇ ನನ್ ಸಾರಿ ಕೇಳ್ಬೇಕು. ಅದು ಒಂದ್ ಸರಿ ಅಲ್ಲ, 1000 ಸರಿ ಕೇಳ್ಬೇಕು. ನಾನಾ ನಿಂಗ ಸಾರಿ ಹೇಳ್ಬೇಕಾ?
ನಿನ್ನಂತವನಿಗೆ ಸಾರಿ ಹೇಳೋದಕ್ಕಿಂತ ದಾರಿಲಿ ಹೋಗೋ ದಾಸಯ್ಯಂಗೆ ಮುತ್ ಕೊಡೋದೇ ತುಂಬಾ ಬೆಟರ್. ಹೌದೌದು, ನನಗೂ ಯಾವತ್ತೋ ಗೊತ್ತಾಯ್ತು ನೀನು ದಾರಿಲಿ ಹೋಗೋ ಪ್ರತಿಯೊಬ್ಬರಿಗೂ ಮುತ್ ಕೊಡೋಳು ಅಂತ. ನಾನ್ ಸುಮ್ನೆ ಮಾತಿಗೆ ಹೇಳ್ದೆ ಅಷ್ಟೇ. ನೀನ್ ಮಾತಿಗೆ ಅಂದಿರ್ಬೋದು, ನಾನ್ ಸೀರಿಯಸ್ ಆಗೇ ಹೇಳಿದ್ದು. ಹೋಗಿ ದಾರಿಲಿ ಹೋಗೋರು ಎಲ್ಲಾರನ್ನೂ ಮಾತಾಡ್ಸ್ಕೊಂಡಿರೋ. ಫ್ರೆಂಡ್ಸ್ ಜೊತೆ ಹೇಗಿರ್ಬೇಕು ಅಂತ ಗೊತ್ತಿದ್ರೆ ತಾನೇ ನಿಂಗೆ. ಏನು ಫ್ರೆಂಡ್ಸಾ? ನಿನ್ ತರ ಕೋತಿ ಮುಖದವನ್ ಜೊತೆನಾ? ನಾನ್ ಫ್ರೆಂಡ್ಶಿಪ್ ಮಾಡ್ಬೇಕು ಅಂದ್ರೆ ಅವ್ರಿಗೆ ಒಂದು ಲೆವೆಲ್ ಇರ್ಬೇಕು. ನಾನ್ ಫ್ರೆಂಡ್ ಆಗೋದಕ್ಕೆ ದೊಡ್ಡ ಲೆವೆಲ್ ಇಲ್ದೇ ಇದ್ರೂ ಪರವಾಗಿಲ್ಲ, ನಿನ್ನಂತವ್ರಾದ್ರೂ ಓಕೆ. ನನ್ನಂತವಳು ಅಂದ್ರೆ ಅದೇ ಯಾವಾಗ ನೋಡಿದ್ರು ಕಯ್ಯ ಅಂತ ಕಿರ್ಚು ಅಂತ ಹುಡುಗಿರು. ಹಾ ಏನು ನಾನಾ ಕಯ್ಯ ಅಂತ ಕಿರ್ಚ್ತೀನ ನಾನು? ಹಾ ಅದೇ ತರ ಕೂಗ್ತಾ ಇದೆಯಲ್ಲ, ನಿನ್ಗೆ ಗೊತ್ತಾಗ್ತಿಲ್ವಾ? ನಿನ್ ವಿಷಯನ ಇವಾಗಲ್ಲ ಆಮೇಲೆ ನೋಡ್ತೀನಿ. ಹೋಗ ಹೋಗೆ. ಏನ್ ಚಿಕ್ಕಮ್ಮ ಇವೆಲ್ಲ? ಇವಳ ಅಕ್ಕ ಬಂದು ಇಲ್ಲಿ ಮಿತ್ರಣ್ಣನ್ ಜೊತೆ ಸೆಟ್ಲ್ ಆಗ್ಬಿಟ್ಲು. ಈಗ ಈ ಜಾನ್ವಿ ಕೂಡ ವಿವೇಕಣ್ಣನ್ ಜೊತೆ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದಾಳೇನು? ಎಲ್ಲ ನೋಡ್ತಿದ್ದೀನಿ ಹನ್ಸಿಕಾ. ಯಾವ್ದಕ್ಕಾದ್ರೂ ಟೈಮ್ ಬರ್ಬೇಕು. ಆ ಟೈಮ್ ಬರ್ಲಿ. ಈ ಜಾಹ್ನವಿ ವಿಷಯ ಏನು ಅಂತ ನೋಡ್ಕೊಳ್ತೀನಿ. ಹಬ್ಬದ ದಿನ ಗಲಾಟೆ ಯಾಕೆ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಹೋಗೋಣ ಬಾ. ಸ್ವಾಮಿಗಳು ಮೂಲಿಕೆ ಕಳಿಸ್ತೀನಿ ಅಂತ ಹೇಳಿದ್ರು, ಆದ್ರೆ ಇಷ್ಟೊತ್ತಾದ್ರೂ ಕಳಿಸ್ಲೇ ಇಲ್ವಲ್ಲ. ಭಗವಂತ, ಮಿತ್ರನ್ನ ಈ ಸರ್ಪ ಗಂಡಾಂತರದಿಂದ ಹೇಗಾದ್ರೂ ನೀನೇ ಪಾರ್ ಮಾಡ್ಬೇಕು. ಅರವಿಂದ ಅವರೇ, ಸ್ವಾಮಿಗಳು ನನ್ನ ಕಳ್ಸಿದ್ದಾರೆ. ಮೂಲಿಕೆ ಕಳ್ಸಿದಾರಾ? ಕೊಟ್ ಕಳ್ಸಿದಾರಮ್ಮ, ತಗೊಳ್ಳಿ. ಇದು ಈ ದಿವಸ ಪೂರ್ತಿ ಮಿತ್ರ ಅವರ ಜೋಬಲ್ಲಿರೋ ಹಂಗೆ ನೋಡ್ಕೊಳ್ಳಿ. ಎಂಥ ಪರಿಸ್ಥಿತಿನಲ್ಲೂ ಇದನ್ನ ಕಳ್ಕೋಬಾರ್ದು ಅಂತ ಮಿತ್ರ ಅವ್ರಿಗೆ ಹೇಳಿ. ಆಗ್ಲಿ. ಇನ್ನು ನಾನು ಹೋಗಿ ಬರ್ತೀನಿ. ಹೋಗ್ಬನ್ನಿ. ಮಿತ್ರ, ಏನ್ ಮಾಮ್? ಇತ್ತಗೋ ಈ ಮೂಲಿಕೆನ ನಿನ್ ಪಾಕೆಟಲ್ಲಿ ಇಟ್ಕೋ. ಯಾಕೆ ಮಾಮ್ ಇದು? ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಬೇಡ. ಅಮ್ಮ ಹೇಳಾಯ್ತಲ್ವಾ, ನೀನ್ ಒಳ್ಳೇದಕ್ಕೋಸ್ಕರನೇ ಆಗಿರತ್ತಲ್ವಾ. ಅದಕ್ಕೆ ಇದನ್ನ ಯಾವುದೇ ಪರಿಸ್ಥಿತಿನಲ್ಲೂ ನಿನ್ ಪಾಕೆಟಿಂದ ತೆಗ್ದಿಡ್ಬೇಡ, ಸರಿನಾ? ನೀವ್ ಹೇಳಿದ್ಮೇಲೆ ಇಲ್ಲ ಅಂತೀನಾ? ಯು ಆರ್ ಅ ಗುಡ್ ಬಾಯ್. ಅಷ್ಟೇ ಅಲ್ಲ, ಇವತ್ತು ತದಿಗೆ ಪೂಜೆ ಪೂರ್ತಿ ಆಗೋವರೆಗೂ ನೀನಿ ಹೊಸಲು ದಾಟ ಹಾಕಿಲ್ಲ. ಇದು ನನ್ನ ಸ್ಪೆಷಲ್ ರಿಕ್ವೆಸ್ಟ್. ಇಲ್ಲ ಅನ್ನಲ್ಲ ಅಲ್ವಾ? ಮಾಮ್, ನೀವು ನನ್ನನ್ನು ರಿಕ್ವೆಸ್ಟ್ ಮಾಡೋದಲ್ಲ, ಆರ್ಡರ್ ಹಾಕಬೇಕು. ಅದನ್ನ ನಾನು ಚಾಚು ತಪ್ಪದೆ ಪಾಲಿಸ್ಬೇಕು. ಅತ್ತೆ, ಕಾಫಿ ತಗೊಂಡ್ ಬರ್ಲಾ? ನನಗೆ ಕಾಫಿ ಏನು ಬೇಡ ಬಿಡು ಭಾಗ್ಯ. ಈ ತದಿಗೆ ಪೂಜೆ ಬೇರೆ ದಿನ ಥರ ಹೆಚ್ಚು ಕಡಿಮೆ ಆಗದೆ ತುಂಬ ನಿಷ್ಠೆಯಿಂದ ಮಾಡಬೇಕು. ಸರಿ ಆಯ್ತು ಅತ್ತೆ. ಇನ್ನೊಂದು ವಿಷಯ, ಉಪವಾಸ ಯಾವುದೇ ಪರಿಸ್ಥಿತಿನಲ್ಲೂ ಅಪವಿತ್ರ ಆಗಬಾರ್ದು. ಮಾಮ್, ಉಪವಾಸದ ಹೆಸರಲ್ಲಿ ಹೊಟ್ಟೆ ಯಾಕೆ ಹಸ್ಕೊಂಡಿರ್ಬೇಕು? ಉಪವಾಸ ಇಲ್ದೇ ಇದ್ರೆ ದೇವರು ಶಿಕ್ಷೆ ಕೊಡ್ತಾನ? ಹಾಗೆ ಹೇಳ್ಬಿಡಕ್ಕಂತ. ಕೆಲವೊಂದಕ್ಕೆ ಕೆಲವೊಂದು ಆಚಾರಗಳಿರುತ್ತೆ, ಅದೇ ರೀತಿನಲ್ಲಿ ಆಚರಣೆ ಮಾಡ್ತಾ ಹೋಗ್ಬೇಕು. ಅತ್ತೆ, ಯಾರೇನೇ ಅಂದ್ಕೊಂಡ್ರು, ಯಾರೆಷ್ಟೇ ನಿರ್ಲಕ್ಷ್ಯ ಮಾಡಿದ್ರು, ನಾನ್ ಮಾತ್ರ ಈ ಉಪವಾಸ ದೀಕ್ಷೆನ ನಿಷ್ಠೆಯಿಂದ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಪೂಜೆಯಲ್ಲಿ ಯಾವ ಲೋಪನೂ ಇಲ್ದೆ ಸಂಪೂರ್ಣವಾಗಿ ಮಾಡ್ತೀನಿ ಅಂತ ನಿಮಗ್ ಮಾತು ಕೊಟ್ಟಿದ್ದೀನಿ. ಭಾಗ್ಯ ಯಾಕೋ ನನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ. ಒಂದು ವೇಳೆ ಮಾತಾಡಿದ್ರು ಸುಮ್ಮನೆ ಕಾಟಾಚಾರಕ್ಕೆ ಉತ್ತರ ಕೊಟ್ಟಂಗೆ ಹೇಳ್ತಾಳೆ. ಹಾಯ್ ಡ್ಯಾಡ್, ಹೌ ಆರ್ ಯು? ಫೈನ್ ಕಣ. ಅಲ್ಲರಿ, ಒಂದ್ ವಾರಕ್ಕೆ ಇಷ್ಟೊಂದು ಸ್ವರ್ಗ ಹೋಗಿದ್ದೀರಲ್ಲ, ಸರಿಯಾಗಿ ತಿನ್ಲಿಲ್ವಾ? ಹೆಂಡತಿ ಕಣ್ಣಿಗೆ ಗಂಡ ಯಾವಾಗಲೂ ಹೀಗೆ ಕಾಣಿಸೋದು. ಅಂದಾಗೆ ಡ್ಯಾಡ್, ಹೋಗಿದ್ ಕೆಲಸ ಏನಾಯ್ತು? ಸಕ್ಸಸ್ ತಾನೆ? ಆಲ್ಮೋಸ್ಟ್ ಡನ್.
ಇನ್ನೊಂದು 1 or 2 ಮೀಟಿಂಗ್ಸ್ ಅಲ್ಲಿ ಆ ಪ್ರಾಜೆಕ್ಟ್ ವಿಷಯ ಮುಗಿಯುತ್ತೆ. ಸೂಪರ್. ಮಾವ, ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ನೀವ್ ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ಮಾಡ್ತೀನಿ. ಭಾಗ್ಯ, ನಿನ್ನಲ್ಲೇನೋ ಬದಲಾವಣೆ ಕಾಣ್ತಿದ್ದಿಲ್ಲಮ್ಮ.